ಕಳೆದ 3-4 ದಿನಗಳ ಹಿಂದೆ ಮಳವಳ್ಳಿಯ ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಊಟದಲ್ಲಿ ಒಂದು ಸ್ವಲ್ಪ ಬಹುಶಃ ಏರುಪೇರು ಆಗಿದೆ ಅಂತಕ್ಕಂಥದ್ದು ಈಗ ಕಳೆದ ಒಂದು 3-4 ದಿನಗಳ ಹಿಂದೆ ಹತ್ತತ್ರ 45 ಜನ ವಿದ್ಯಾರ್ಥಿಗಳು ಇವತ್ತು ಏನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದು 22 ಜನ ಮಕ್ಕಳು ಬಹುಶಃ 10ನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇನ್ನು ಮಿಕ್ಕದಂತೆ 7ನೇ ಕ್ಲಾಸು 6ನೇ ಕ್ಲಾಸು ಈ ರೀತಿ ಮಕ್ಕಳುಗಳು ಇವತ್ತೇನು ಬಂದು ದಾಖಲಾಗಿದ್ದಾರೆ. ಆದರೆ ಒಬ್ಬ ಹುಡುಗ ಈಗಾಗಲೇ ಬರಬೇಕಾದ್ರೆ ಬಹುಶಃ ಅಲ್ಲೇ ಡಾಕ್ಟರ್ ಹೇಳ್ದಂಗೆ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಒಬ್ಬ ಹುಡುಗ. ಜೊತೆಲಿ ಇಲ್ಲಿ ಇನ್ನೊಬ್ಬ ಹುಡುಗ ಬಂದಾಗ ಆಲ್ಮೋಸ್ಟು ಸಿಚುವೇಶನ್ ಭಾಳ ಕೆಟ್ಟದಾಗಿತ್ತು ಅಂತಕ್ಕಂಥದ್ದನ್ನು ಡಾಕ್ಟರ್ ಹೇಳ್ತಾ ಇದ್ರು. ಇಬ್ಬರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಮಿಕ್ಕದವರು ಎಲ್ಲರೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರ್ತಕ್ಕಂಥದ್ದನ್ನ ಈಗ ತಾನೇ ನಾನೇ ಎಲ್ಲ ಅವರ ಪೋಷಕರನ್ನು ಭೇಟಿ ಮಾಡಿದ್ದೇನೆ, ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಮಾತನಾಡಿಸಿದ್ದೇನೆ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಭಾಳ ಅತ್ಯಂತ ದುರದೃಷ್ಟಕರ ಅಷ್ಟಂತೂ ಹೇಳ್ಬೋದು. ವೆರಿ ಅನ್ಫಾರ್ಚುನೇಟ್. ಬೇಸಿಕಲಿ ಇಟ್ ಈಸ್ ಫುಡ್ ಪಾಯ್ಸನಿಂಗ್ ಸರ್. ಯಾವ ರೀತಿ ಆಯಿತು ಫುಡ್ ಪಾಯ್ಸನಿಂಗು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾವ ರೀತಿ ಒಂದು ಪ್ರಿಪ್ರೇಷನ್ ಮಾಡಿದ್ರು, ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ? ಯಾಕೆಂದರೆ ಅವತ್ತು ಹೋಳಿ ಇತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಹೋಳಿ ದಿನ. ಹಾಗಾಗಿ ಗೊತ್ತಿಲ್ಲ ಏನು ಫುಡ್ನಲ್ಲಿ ಏನು ಒಂದು ಸ್ವಲ್ಪ ಏರುಪೇರು ಆಯಿತು ಅಂತಕ್ಕಂಥದ್ದು ನನಗಷ್ಟು ಇನ್ ಡೆಪ್ತ್ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ಇಟ್ಸ್ ಎ ಫುಡ್ ಪಾಯ್ಸನಿಂಗ್. ಹಾಗಾಗಿ ತುಂಬ ಜನ ಡೈರಿ ಆಗಿರೋ ಅಂಥದ್ದು ಇರ್ಬೋದು, ವಾಮಿಟ್ ಆಗಿರೋ ಅಂಥದ್ದು ಇರ್ಬೋದು, ಇವೆಲ್ಲವೂ ಸ್ವಾಭಾವಿಕವಾಗಿ ಆಗಿದೆ. ಹಾಗಾಗಿ ಇದು ಇಲ್ಲಿಗೆ ಬಂದು ನಿಂತಿದೆ. ಲ್ಯಾಬ್ ರಿಪೋರ್ಟ್ ಇನ್ನೂ ಬಂದಿಲ್ಲ, ಕೇಳಿದ್ದೀನಿ. ಎಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ದ್ವೇಷ ರಾಜಕಾರಣ ಅಂತಕ್ಕಂಥದ್ದಕ್ಕೆ ಭದ್ರವಾದ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸರ್ಕಾರ. ಹಲವಾರು ದಶಕಗಳಿಂದ ಸ್ವಾತಂತ್ರ್ಯ ಬಂದ ಮೇಲಿಂದ ಹಲವಾರು ಸರ್ಕಾರಗಳು, ಪಕ್ಷಗಳು, ಹಲವಾರು ನಾಯಕರುಗಳು ಉತ್ತಮವಾದಂಥ ಒಂದು ಆಡಳಿತವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣಕ್ಕೆ ಯಾರೂ ಕೂಡ ಸೊಪ್ಪಾಕಿರಲಿಲ್ಲ. ಆದರೆ ಯಾವಾಗ ಕಾಂಗ್ರೆಸ್ಸು ಕಳೆದ ಒಂದು 2 ವರ್ಷದಿಂದ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ, ಆಗಿನಿಂದನೂ ಇವತ್ತು SIT ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇವರೆಲ್ಲದಕ್ಕೂ ನಾನು ಭಾಳ ಅತ್ಯಂತ ಗೌರವ ಕೊಡ್ತೇನೆ. ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಇವತ್ತು. ಆದರೆ ವಿಪರ್ಯಾಸ ಪ್ರಭಾವಿಗಳು ಅವರ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಇವತ್ತು SIT ಇರ್ಬೋದು, ಲೋಕಾಯುಕ್ತಾಗಿರ್ಬೋದು, ಒಂದು ಕಪ್ಚುಕ್ಕೆ ತೊಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಘಟನೆಗಳು ಈಗಾಗಲೇ ರಾಜ್ಯದಲ್ಲಿ ಆಗೋಗಿದೆ. ಅದರ ಉದಾಹರಣೆಗಳು ಮತ್ತೆ ನಾನು ನಿಮ್ಮ ಕಣ್ಣು ಮುಂದೆ ಇಡಲಿಕ್ಕೆ ಬಯಸೋದಿಲ್ಲ. ಅದು ರಾಜ್ಯದ ಜನತೆ ಕೂಡ ಆಗೋಗಿದೆ. ಈಗ ಕೇತಗಾನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 1985 ನಾನು ಇನ್ನೂ ಜನಿಸಿರಲಿಲ್ಲ ಆಗಿನ್ನೂ. ತಂದೆಯವರು ಇಲ್ಲೇ ಮೈಸೂರಿನಲ್ಲಿ ಚೆನ್ನಂಬಿಕಾ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹಾಗೇ ಇದೆ. ಒಂದು ಪ್ರೊಡಕ್ಷನ್ ಸಂಸ್ಥೆ ಹಾಗೂ ಇದೆ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಭಾಳ ಅತ್ಯಂತ ಯಶಸ್ವಿ ಹಂಚಿಕೆದಾರರಾಗಿ ಚಿತ್ರರಂಗದಲ್ಲಿ ಒಂದು ವೃತ್ತಿ ಜೀವನ ಪ್ರಾರಂಭ ಮಾಡಿದರು. ಮೈಸೂರಿನಲ್ಲಿ ಒಂದು ಆಫೀಸ್ನ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಆ ವೃತ್ತಿ ಜೀವನದಲ್ಲಿ ಅವರು ಶ್ರಮಪಟ್ಟು ದುಡಿದಂಥ ದುಡ್ಡು, ಅದರಲ್ಲಿ ಅವರು ಕೇತಗಾನಹಳ್ಳಿಯ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ. ಆದರೆ ಕಳೆದ ಒಂದು 10 ವರ್ಷದಿಂದ ನಿರಂತರವಾಗಿ 2013ರಿಂದ ಇದೆ. ನಿನ್ನೆ ಮೊನ್ನೆ ಉಟ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ. ಹಲವಾರು ಸರ್ಕಾರಗಳು ಬಂದಿದೆ, ಹೋಗಿದೆ. ಆದರೆ ಅವ್ರ ಕಣ್ಮುಂದೆ ಇರ್ತಕ್ಕಂಥದ್ದು ಒಂದೇ ಕೇತಗಾನಹಳ್ಳಿ ವಿಚಾರ. ಇವತ್ತು ಅದು ಕಾನೂನು ಅಡಿಯಲ್ಲಿದೆ. ಈ ನೆಲದ ಕಾನೂನಿಗೆ ಯಾರೇ ಆಗಲಿ ತಲೆಬಾಗಬೇಕಾಗ್ತದೆ. ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನು ಕೈಗೆತ್ಕೊಳ್ತೇವೆ. ಅಂತಿಮವಾಗಿ ಕಾನೂನಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ತಲೆಬಾಗ್ತಕ್ಕಂಥ ಕೆಲಸ ಮಾಡ್ತೇವೆ. ನೋಡಿ ಅಣ್ಣ, ಇಲ್ಲಿ ಕುಮಾರಸ್ವಾಮಿ ಅವರು ಟಾರ್ಗೆಟು ಅಥವಾ ಮತ್ತೊಬ್ಬರು ಟಾರ್ಗೆಟು ಅಂತಕ್ಕಂಥದ್ದು 2 ವರ್ಷದಿಂದ ನೋಡ್ಕೊ ಬಂದಿದ್ದೀರಿ. ಇತ್ತೀಚೆಗೆ ಏನಾಯಿತು, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು
ಸದನದ ಒಳಗಡೆ ಏನೋ ಒಂದು ಭಾಳ ಅವಹೇಳನಕಾರಿಯಾಗಿ ಒಂದು ಪದ ಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆಪಾದನೆ ಮಾಡಿದರು. ಒಂದು ಹೆಣ್ಣು ಮಗಳ ಮೇಲೆ ಏನೋ ಮಾತನಾಡಿದರು ಅಂತಕ್ಕಂಥದ್ದು. ಅದೇ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಭದ್ರಾವತಿಲಿ ಸಂಗಮೇಶ್ ಅಂತಕ್ಕಂಥ ಶಾಸಕರು, ಕಾಂಗ್ರೆಸ್ನ ಶಾಸಕರು, ಅಲ್ಲೂ ಕೂಡ ಒಂದು ಹೆಣ್ಮಗಳೇ ಅಧಿಕಾರಿ. ಆ ಅಧಿಕಾರಿ ಮೇಲೆ ಯಾವ ರೀತಿ ಶಾಸಕರ ಒಬ್ಬ ಸುಪುತ್ರ ಯಾವ್ಯಾವ ರೀತಿ ಮಾತುಗಳು ಪದಬಳಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ನೀವೇ ತೋರಿಸಿದ್ದೀರಿ ಮಾಧ್ಯಮದಲ್ಲಿ. ಆದರೆ ಅದನ್ನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಯಾರಿಲ್ಲ. ಪಾಪ ಆ ವಿಧಾನ ಪರಿಷತ್ನ ಏನು MLC ಇದ್ರು, ಆ ಸದಸ್ಯರನ್ನ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ 7-8 ಸ್ಟೇಷನ್ಗಳ ಕರ್ಕೊಂಡೋಗಿರ್ತಕ್ಕಂಥದ್ದು, ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ನಾವು ಕಣ್ಮುಂದೆ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಇದಕ್ಕೆ ಸೊಪ್ಪಾಗ್ತಂಥವ್ರಲ್ಲ. ಮುಂದೇನು ನಮಗೆ ಜನ ಅಧಿಕಾರ ಮುಂದೊಂದು ದಿನ ಕೊಟ್ಟಂಥ ಸಂದರ್ಭದಲ್ಲೂ ನಾವು ದ್ವೇಷದ ರಾಜಕಾರಣದ ಮೂಲಕ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಬಂದಿಲ್ಲ, ಮುಂದೇನು ಮಾಡೋದಿಲ್ಲ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಉಪಮುಖ್ಯಮಂತ್ರಿಗಳು ಅಂಗಲಾಚಿ ಬೇಡ್ಕೊಂಡ್ರು, ನನಗೆ ಪೆನ್ನು ಪೇಪರ್ ಕೊಡಿ, ನನಗೆ ಶಕ್ತಿ ಕೊಡಿ, ನನಗೆ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ರು. ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು. ಜನ ಕೊಟ್ಟಿದ್ದಾರೆ ಪೆನ್ನು ಪೇಪರ್. ಪಾಪ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಇವತ್ತು ಶಾಸಕರು ಆಯ್ಕೆಯಾಗಿದ್ದಾರೆ, ಕಾಂಗ್ರೆಸ್ನ ಶಾಸಕರು. ಇಲ್ಲಿವರೆಗೂ ಕಾಂಗ್ರೆಸ್ನ ಒಬ್ಬ ಶಾಸಕ, ಬಹುಶಃ ನಾನು ಒಂದು ಪತ್ರಿಕೆಗೆ ಬರ್ತಾ ಗಾಡಿನಲ್ಲಿ ಗಮನಿಸ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಒಬ್ಬ ಶಾಸಕ ಒಂದು ಮಾತು ಹೇಳಿದ್ದಾರೆ, ಛತ್ರಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವು 7.5 ಕೋಟಿ ಕನ್ನಡಿಗರು ನಾವೊಂದು ಅರ್ಥ ಮಾಡ್ಕೊಂಡಿದ್ದೀವಿ. ಛತ್ರಿ ಅಂದರೆ ಅದ್ರ ಹಿಂದಿನ ಅರ್ಥ ಏನು ಪದಕ್ಕೆ ಅಂತ. ಆದರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು, ಅತ್ಯಂತ ಬುದ್ಧಿವಂತರು, ಸಮಯ ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಜನ ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನ. ಹಾಗಾಗಿ ಛತ್ರಿ ಅಂತ ಹೇಳಿದ್ದೀವಿ ಅಂತ ಹೇಳಿದ್ದಾರೆ ಒಬ್ಬರು ಮಹಾನ್ ನಾಯಕರು, ಮಂಡ್ಯ ಜಿಲ್ಲೆಯ ಒಬ್ಬರು ಪ್ರಭಾವಿ ಶಾಸಕರು, ಮಹಾನ್ ನಾಯಕರು ಹೇಳಿದ್ದಾರೆ ಇದನ್ನು. ಹಾಗಾಗಿ ಮಿಕ್ಕದವರು ಯಾವ ರೀತಿ ಅದಕ್ಕೆ ಆ ಛತ್ರಿಗೆ ಸಮರ್ಥನೆಯನ್ನು ಕೊಡ್ತಾ ಹೋಗ್ತಾರೆ ಆ ಪದಕ್ಕೆ, ತದನಂತರ ನೋಡ್ಕೊಂಡು ಉತ್ತರ ಕೊಡ್ತೇವೆ. ಸರ್, ರಾಮನಗರನ ಚೇಂಜ್ ಮಾಡ್ತೀವಿ ನೋಡಿ, ಇಲ್ಲಿ ರಾಮನಗರ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಂಗೆನೆ ಏನು ನಾಳೆ ದಿನ ಅಭಿವೃದ್ಧಿ ಆಗೋಗ್ತದೆಯೇ? ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯವಾ? ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಇವತ್ತು ಕರೆಂಟ್ ಬಿಲ್ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಇವತ್ತು ಪರಿಸ್ಥಿತಿಗಳು? ಬೆಲೆ ಏರಿಕೆ ಎಲ್ಲಿಗೆ ಹೋಗ್ಬಿಟ್ಟಿದೆ? ಮೊನ್ನೆ ಬಡ್ಜೆಟ್ ಬಿಡುಗಡೆ ಮಾಡಿದ್ರು. 2 ವರ್ಷದಲ್ಲಿ 2,20,000 ಅಷ್ಟು ಸಾಲ ಮಾಡಿದ್ದಾರೆ. 2 ವರ್ಷದಲ್ಲಿ 7,35,000 ಹೋಗಿ ತಲುಪಿದೆ. 2 ವರ್ಷದಲ್ಲಿ ಈ ಲೆವೆಲ್ಗೆ ಸಾಲ ಮಾಡಿ ನಿಲ್ಲಿಸಿದ್ದಾರೆ. ಮಾತೆತ್ತರೆ ಗ್ಯಾರಂಟಿ ಯೋಜನೆ ಅಂತಾರೆ. ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದೋಗಿದೆ. ಇನ್ನು ನಿಮಗೆ ತೆಲಂಗಾಣಕ್ಕೆ ಬಂದರೆ ಅಲ್ಲಿ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಏನೋ ಅನ್ಕೊಂಡು 5 ಗ್ಯಾರಂಟಿಗಳು ಕೊಡ್ತೇವೆ ಅಂತ ಹೇಳಿದ್ವಿ, ಆದರೆ ನಮಗೆ ಕೊಡಲಿಕ್ಕೆ ಇವತ್ತು ಆರ್ಥಿಕ ಪರಿಸ್ಥಿತಿಗಳು ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಅರಿವಾಗಿರೋದಂತೆ. ಹಾಗಾಗಿ ಅಲ್ಲೂ ಕೂಡ ದಿವಾಳಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯನೂ ದಿವಾಳಿ ಎಬ್ಬಿಸ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಮಾಡಿ ಆಗೋಗಿದೆ. ಇಲ್ಲಿ ಜನ ಬುದ್ಧಿ ಕಲಿಸ್ತಾರೆ, ಬನ್ನಿ ಕಾಯೋಣ, ಟೈಮ್ ಬರುತ್ತೆ, ಒಂದೇ ಥರ ಇರಲ್ಲ ಟೈಮ್. ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸ್ವಾಭಿಮಾನಿಗಳು. ಚುನಾವಣಾ ಸಂದರ್ಭದಲ್ಲಿ ಸ್ವಾಭಿಮಾನದ ಹೆಸರಲ್ಲಿ ಬಹಳ ಜನ ಮತ ಪಡ್ಕೊಂಡು ಹೋಗಿದ್ದಾರೆ. ಆದರೆ ನಿಜಕ್ಕೂ ಸ್ವಾಭಿಮಾನಿಗಳು ಅಂತಕ್ಕಂಥದ್ದು ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಮಂಡ್ಯ ಜಿಲ್ಲೆ ಜನತೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ಅದರ ರಿಪರ್ಕೇಷನ್ಸ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ಈ ಜಿಲ್ಲೆಯ ಜನತೆನೇ ಉತ್ತರ ಕೊಡ್ತಾರೆ. ಅಲ್ಲಿವರೆಗೂ ಕಾದು ನೋಡೋಣ, ಸಮಯ ಒಂದೇ ಥರ ಇರೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಚುನಾವಣಾ ಅಂತಕ್ಕಂಥದ್ದನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೊಂದು ಅವಕಾಶ ಇದೆ. ಆವಾಗ ಜನ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.